ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ. ಒಂದು ನಮ್ಮ ಮುಜರಾಯಿ ಸಚಿವರು ಅವರಲ್ಲಿ ಮನವಿ, ಮುಖ್ಯಮಂತ್ರಿಗಳಲ್ಲಿ ಮನವಿ, ಕರ್ನಾಟಕ ಸರ್ಕಾರದಲ್ಲಿ ಮನವಿ, ಜನತೆ ಮುಂದೆ ಈ ಪ್ರಶ್ನೆ ಇಡ್ತಾ ಇದ್ದೀನಿ. ಈಗ ಒಂದು ವ್ಯವಸ್ಥೆ ಇದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೆ. ಏನಪ್ಪ ಅಂತಂದರೆ, ಯಾರಾದರೂ ಜನ ಪೂಜೆ ಮಾಡಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋದರೆ ಅವ್ರು ಸಂಸ್ಕೃತದಲ್ಲೇ ಮಾಡ್ತಾರೆ. ಕರ್ನಾಟಕದಲ್ಲಿ ಇಲ್ಲಿನ ಭಾಷೆ ಕನ್ನಡ, ಇಲ್ಲಿನ ಪ್ರಾದೇಶಿಕ ಭಾಷೆ ಕನ್ನಡ, ಕನ್ನಡಿಗರ ಭಾಷೆ ಕನ್ನಡದಲ್ಲಿ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ. ಒಂದು ಕಾನೂನು ತರೋದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲೂ ಕೂಡ ಕಡ್ಡಾಯವಾಗಿ ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡದಲ್ಲಿ ಯಾರಾದರೂ ಜನ ಇರಲಿ ಇಲ್ಲದೆ ಹೋಗಲಿ ಪ್ರತಿದಿನ ಒಂದು ಸರ್ತಿ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಪೂಜೆ ಮಾಡೋದಕ್ಕೆ ಕಡ್ಡಾಯ ಮಾಡಿ. ಆಮೇಲೆ ಯಾರು ಭಕ್ತಾದಿಗಳು ಪೂಜೆ ಮಾಡಿಸ್ತಾರೆ, ಪ್ರಾರ್ಥನೆ ಮಾಡಿಸ್ತಾರೆ, ಅವ್ರಿಗೆ ಆಪ್ಷನ್ ಕೊಡಿ, ಆಯ್ಕೆ ಮಾಡ್ಕೊಳ್ಳೋಕೆ ಕೊಡಿ, ಕನ್ನಡದಲ್ಲಿ ಮಾಡಬೇಕಾ ಸಂಸ್ಕೃತದಲ್ಲಿ ಮಾಡಬೇಕಾ ಅಂತ ಹೇಳಿ. ಯಾರು ಕನ್ನಡನ ಇಚ್ಛಿಸ್ತಾರೆ, ಕನ್ನಡದಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ, ಕಡ್ಡಾಯವಾಗಿ ಕನ್ನಡದಲ್ಲಿ ಮಾಡೋದಕ್ಕೆ ಮಾಡೋ ಹಾಗೆ ವ್ಯವಸ್ಥೆ ಮಾಡಿ. ಯಾರು ಸಂಸ್ಕೃತದಲ್ಲೇ ಪೂಜೆ ಮಾಡಿ ಅಂತ ಹೇಳ್ತಾರೆ, ಅದು ಮಾಡಲಿ, ಏನು ತೊಂದರೆ ಇಲ್ಲ, ಖಂಡಿತ ತೊಂದರೆ. ಯಾರಾದರೂ ಒಂದು ವೇಳೆ ತಮಿಳಲ್ಲೋ ಬೆಂಗಾಲಿಯಲ್ಲೋ ಮಾಡಿ ಅಂತ ಕೇಳಿದ್ರೆ ಆ ದೇವಸ್ಥಾನಕ್ಕೆ, ಆ ಪೂಜಾರಿಗಳಿಗೆ ಶಕ್ತಿ ಇದ್ದರೆ ಮಾಡಲಿ, ಅವ್ರಿಗೆ ಭಾಷೆ ಸಮಸ್ಯೆ ಇಲ್ಲ ಅಂದರೆ. ದೇವರಿಗೆ ನಮ್ಮ ಭಾಷೆ, ಜನರ ಭಾಷೆ, ಪ್ರಾದೇಶಿಕ ಭಾಷೆ ಅರ್ಥ ಆಗೋದಿಲ್ವಾ? ಒಂದು ವೇಳೆ ಬರದೇ ಇದ್ದರೆ ಕಲ್ತ್ಕೊಳ್ಳೋದಕ್ಕಾಗೋದಿಲ್ವಾ? ದೇವರು ಸರ್ವಶಕ್ತರು, ಸೊ ಆ ಸಮಸ್ಯೆ ಇಲ್ಲ. ನೀವು ದಯವಿಟ್ಟು ಇದನ್ನು ಈ ಜನರ ಹಿತನ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಒಂದು ಕಾನೂನು ತರೋದ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.